ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಾನು ನಿಮ್ಮ ಪ್ರಿಯ ಮಾಡ್ತಾ ಇರೋಂಥ ಅನಂತ ಕೋಟಿ ನಮಸ್ಕಾರಗಳು. ಏನಪ್ಪ ಮಾತಾಡಕತ್ತಿರೋ ವಿಷಯ ಅಂತಂದ್ರೆ, ಕೆಲವೊಂದು ಟೈಮ್ ವಿಡಿಯೋ ಹಾಕೋದು ಗ್ಯಾಪ್ ಮಾಡಿರ್ತೇನೆ. ಅದು ಸಂಡೇ, ಎಸ್ಪೆಷಲಿ ಸಂಡೇ ವಿಡಿಯೋ ಹಾಕಿರೋಕೆ ಒಂದೊಂದ್ಸಲ ಹಾಕೈತಿ, ಒಂದೊಂದ್ಸಲ 3, ಒಂದ್ಸಲ ಈಗಂತೂ 2 ವಾರ ಆಯ್ತು ವಿಡಿಯೋನೇ ಹಾಕಿಲ್ಲ. ಏನಂದರೆ, ನಾನು ನಿಮ್ಮ ಥರ ಸಾದಾ ಸೀದಾ ಒಬ್ಬ ಗೃಹಿಣಿ. ಈಗ ಆಫೀಸ್ ಕೆಲಸಕ್ಕೆ ಹೋಗೋರು, ಹೊರಗೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡೋರಿಗೆ ಒಂದಿನ ಸೂಟಿ ಅಂತ ಇರ್ತೈತಿ. ನನಗೂ ಈಗ ಟಿ ವಿ ಸೀರಿಯಲ್ಸ್ ಬರ್ತಾವೆ, ಅವರು ಒಂದು ಸಂಡೇಕೊಂದು ಸೂಟಿ ತೊಗೊತಾರೆ, ಶನಿವಾರ ಸೂಟಿ ತೊಗೊಂಡಿರ್ತಾರೆ. ಆದರೆ ನನ್ನ ಹೆಂಗಾಗೈತೆ ಅಂದರೆ, ದಿನ ಹಾಕಲೇಬೇಕು. ನನಗೆ ಗೊತ್ತು ನಿಮ್ಗೆಲ್ಲರಿಗೂ ಬಹಳ ಇಷ್ಟ, ನಿಮ್ಮೆಲ್ಲರಿಗೂ ನಿರಾಶೆ ಮಾಡೋಕ್ಕೆ ನನಗೆ ಇಷ್ಟ ಇರೋಂಗಿಲ್ಲ ಒಂದೇದ್ದೆ. ಆದರೂ ಒಂದೊಂದು ವಿಡಿಯೋ ಗ್ಯಾಪ್ ಮಾಡ್ತೀನಿ, 4 ಹಾಕ್ತೀನಿ, 5 ಹಾಕ್ತೀನಿ, ಒಂದೊಂದ್ಸಲ 3 ಹಾಕ್ತೀನಿ. ಇದು ಏನಾಗಕತ್ಬಿಟ್ಟೈತೆ ಅಂದರೆ, ಮನ್ಯಾಗ ಸುಟ್ಟಿ ಇದ್ದಾಗ ಹಾಕಿರ್ತಾಳಲ್ಲ, 20 ಸಲ ಬರ್ತಾಳೆ ನನ್ನ ಮಗಳು. ಗೊತ್ತು ನಿಮಗೆ, ಸಣ್ಣ ಮಕ್ಕಳು ಅಂದ್ರೆ ಅವಕ್ಕೆ ಏನೇನು ಪಕ್ಕಕ್ಕೆ ಹಂಗೆ ಬಂದು ಅವ್ರು ನನ್ನೇ ಕೇಳ್ಬೇಕಲ್ಲ, ಯಾರನ್ನ ಕೇಳ್ಬೇಕು. 20 ಸಲ ಬಂದವ, ಅದನ್ನು ಕೊಡು, ಇದನ್ನು ಕೊಡು, ಅದನ್ನು ಕೊಡು, ಇದನ್ನು ಕೊಡು ಅಂತಿರ್ತಾರೆ. ಅವ್ರ ಜೊತೆಗೆ ಹೋಗ್ತಿರ್ಬೇಕಾಕೈತಿ. ಆಮೇಲೆ ಈಗ ಮನೆ ಬೇರೆ ಕಟ್ತಾ ಇದೀವಿ, ಆ ಮನೆ ಕಡೆ ಒಂದು ಸ್ವಲ್ಪ ಹೋಗಿ ಬರ್ಬೇಕಾಗಿರ್ತೈತಿ. ಆಮೇಲೆ ಇನ್ನೊಂದು ಏನಂದ್ರೆ, ಮನೆ ಒಳಗೆ ಮನಿ ಕ್ಲೀನಿಂಗ್ ಮೊದಲನೇದಾಗಿ ವಾರ ಪೂರ್ತಿ ನನಗೆ ವಿಡಿಯೋನೂ ಮಾಡಿಕೊಂಡು ಅಡುಗೆನೂ ಮಾಡಿಕೊಂಡು ಮನಿನೂ ಕ್ಲೀನ್ ಇಟ್ಕೊಳಕ್ಕೆ ಆಗಲ್ಲ. ಕೆಲವೊಂದು ಟೈಮ್ ಏನಕ್ಕೈತಿ, ಬಟ್ಟೆಗಳೆಲ್ಲ ಮಡಚೋದು ಹಂಗೆ ಬ್ಯಾಲೆನ್ಸ್ ಉಳಿದಿರ್ತಾವೆ, ಹಾಸಿಗೆ ಮಿಷನ್ಗೆ ಹಾಕ್ಬೇಕಾಗ್ತಿರ್ತೈತಿ. ಇಷ್ಟು ಮನಿ ಕ್ಲೀನಿಂಗ್ ಅಂದರೆ ಹೆಣ್ಮಕ್ಳಿಗೆ ನಿಮ್ಗೆ ಗೊತ್ತೇ ಇರ್ತೈತಿ, ಎಷ್ಟು ಮಾಡಿದರೂ ಮುಗಿಯಲ್ಲ. ಸೊ ಅವನು ಮಾಡ್ಕೋಬೇಕಾಗಿರ್ತೈತಿ. ಒಂದಲ್ಲ ಎರಡಲ್ಲ. ಆಮೇಲೆ ಸಂತಿಗೆ ಹೋಗಿ ಕಾಯಿಪಲ್ಲೆ ತೊಗೊಂಬರ್ಬೇಕು. ಈಗ ನಾನು ಹೊರಗಡೆ ಸಂತ್ಯಾಗ ಎಷ್ಟು ಮಂದಿ ಬೆಟ್ಟಾಗಿರೋ ಫ್ಯಾನ್ಸ್, ಎಷ್ಟು ಮಂದಿ ನೀವು ಬೆಟ್ಟಾಗಿ ಮಾತಾಡ್ತೀರಿ, ನಿಮಗೂ ಗೊತ್ತಾಗ. ನನಗೆ ಸಂತಿನೂ ನಾನೇ ಮಾಡ್ಕೋಬೇಕು. ಆಮೇಲೆ ದವಾಖಾನೆ ಇದ್ರಿ, ಈಗಂತೂ ನಂಗೆ ಹೆಲ್ತ್ ಅಪ್ಸೆಟ್ ಆಗ್ತಾನೆ ಇರ್ತೈತಿ. ಆಮೇಲೆ ಮಂತ್ಲಿ ಪ್ರಾಬ್ಲಮ್, ಪೀರಿಯಡ್ ಆದಾಗ ನನಗಂತೂ ಹೊಟ್ಟೆ ನೋವು ಬರ್ತೈತಿ, ಬೆನ್ನು ನೋವು ಬರ್ತೈತಿ, ಕುಂದ್ರಕ್ಕಾಗಲ್ಲ. ಆಮೇಲೆ ವಿಪರೀತ ಹೊಟ್ಟೆ ನೋವು, ಬೆನ್ನು ಒಂದು ದಿನ ಬಿಟ್ಕೊಂಡು ದಬ್ಬ ಮಕ್ಕೊಂಡೆ ಅಂದ್ರೆ ನಂಗೆ ಆಗ್ತಿರಂಗಿಲ್ಲ, ಅಷ್ಟು ನೋವು ಇರ್ತೈತಿ. 2-3 ದಿನ ನಿಮ್ಗೆ ಗೊತ್ತಾದ್ರೆ ನೋವು ಏನಂತ ಹೆಣ್ಮಕ್ಳಿಗೆ. ಆ ಥರ ಇದ್ದಾಗಂತೂ ನಂಗೆ ಎಷ್ಟು ಸಫರ್ ಮಾಡ್ತಿರ್ತೇನೆ. ಆಮೇಲೆ ಜ್ವರ, ನೆಗಡಿ, ಆರಾಮಿಲ್ದಾಗಿರ್ತೈತಿ. ಮೊನ್ನೆ ಮೆಟ್ಲಿಂದ ನಾನು ನಿಮ್ಗೆ ಹೇಳಿಲ್ಲ, ಮೊನ್ನೆ ಮೆಟ್ಲಿಂದ ಅಂದರೆ 4-5 ಮೆಟ್ಲಿಂದನೂ ಪೂರ್ತಿ ಕಾಲು ಜರಿದು ಪೂರ್ತಿ ಕೆಳಗೆ ಬಿದ್ದು, ಕಬ್ಬಣದ ಗೇಟ್ ನನ್ನ ಇಲ್ಲಿ ಭುಜಕ್ಕೆ ಬಡ್ದು ಫುಲ್ಲು ಎದೆ ಹಚ್ಚಿ ಬಿದ್ದಿರೋದ್ರಿಂದ ಎದೆಯೆಲ್ಲ ನೋವಾಗಿ, ಕಾಲಂತರೂ ಪೂರ್ತಿ ಬಲಗಾಲು ಫುಲ್ಲು ಕುಂಟ್ಕೊಂತ ಅಡ್ಡಾಡೀನಿ. ಫುಲ್ಲು ಈ ಸ್ಕ್ಯಾನ್ ಎಲ್ಲ ಮಾಡಿಸಿ ಪಟ್ಟಿ ಹಾಕ್ಕೊಂಡು ಫುಲ್ಲು ನೋವಿತ್ತು ಕಾಲು. ಬಹಳ ತ್ರಾಸ ಅನ್ಭವಿಸೀನಿ. ನಾನು ನಿಮಗೆ ಹೇಳಿಲ್ಲ, ಯಾಕಂದ್ರೆ ಬರೀ ಇವ್ರದ್ದು ಇದೇ ಆಕತ್ತಪ್ಪ ಏನು ಅಂತ ನಿಮಗೆ ಅನ್ನಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳೇ ಇಲ್ಲ ಅದನ್ನು. ನನ್ನ ಕಾಲು ನಿಜವಾಗ್ಲೂ ಈಗೂ ಪೇನ್ ಕಡಿಮೆ ಆಗಿಲ್ಲ, ಯಾಕಂದ್ರೆ ಅದು ಫುಲ್ಲು ಉಳುಕ್ಬಿಟ್ಟಿತ್ತು ಕಾಲು. ಈ ಥರದ್ದೆಲ್ಲ ಆಗ್ತಿರ್ತಾವೆ ಸಾಮಾನ್ಯ. ನಾನು ನಿಮ್ಮಂಗೆ ಗೃಹಿಣಿ ಅಲ್ವಾ, ಅದಕ್ಕೆ ನನಗೆ ಏನು ಬೇಜಾರಿಲ್ಲ, ಹಾಕ್ತೀನಿ ವಿಡಿಯೋ. ನಾನು ಬಟ್ ನೀವು ಇಷ್ಟು ಖುಷಿಪಟ್ಟು ಇಷ್ಟಪಟ್ಟು ನಾನು ವಿಡಿಯೋ ನೋಡ್ತೀರಿ, ನಂಗೆ ಭಾಳ ಖುಷಿ ಆಕೈತೆ. ಆದರೆ ಕೆಲವೊಂದು ಟೈಮ್ ಬಿಟ್ಬಿಡ್ತೀನಿ, ಇಡೀ ದಿನ ಹಾಕೋಕ್ಕಾಗಲ್ಲ. ಯಾಕಂದ್ರೆ ಅವತ್ತು ಅಂಥ ಅನಿವಾರ್ಯನೇ ಇರ್ತೈತೆ ನನಗೆ. ನಾನು ಬೇಕು ಅಂತ ಬಿಡಲ್ಲ, ನಿಜವಾಗ್ಲೂ ಬಹಳ ಅನಿವಾರ್ಯ ನನ್ನಿಂದ ಮಾಡೋಕ್ಕೇ ಆಗಿರಂಗಿಲ್ಲ ಅಂತ ಬಿಟ್ಟಿರ್ತೀನಿ ಅಷ್ಟೇ. ಫಂಕ್ಷನ್ಸಿಗೆ ಹೋಗ್ಬೇಕಾಗ್ತಿರ್ತೈತಿ, ನಮ್ಮನಿಗೂ ರಿಲೇಷನ್ಸ್ ಬರ್ತಾರೆ. ಅವ್ರು ಬಂದಾಗ ಅವ್ರಿಗೆ ಮಾತಾಡಬೇಡ್ರಿ, ನಾನು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರು ಕೇಳಲ್ಲ. ಯಾಕೆ ಮಾತಾಡೋಕ್ಕೆ ಬಂದಿರ್ತಾರೆ. ಅವರು ಆರಾಮ್ ಕುತ್ಕೊಂಡು ನಮ್ಮನೆ ಒಂದಿನ ಇದ್ದು ಹೋಗೋಕ್ಕಂತೇಳಿ ಬಂದಿರ್ತಾರೆ ನಮ್ಮ ರಿಲೇಷನ್ಸ್. ಅವಾಗ ಅವ್ರಿಗೆ ಸುಮ್ಮನಿರಿ ಅಂದ್ರೆ ಅವ್ರು ಸುಮ್ಮನಿರಲ್ಲ, ಬಂದವ್ರಿಗೆ ಹೋಗ್ರಿ ಅಂತಲೂ ಹೇಳೋಕ್ಕಾಗಲ್ಲ. ನನ್ನ ಪ್ರಾಬ್ಲಮ್ಸ್ ದಯವಿಟ್ಟು ಅರ್ಥ ಮಾಡ್ಕೊರಿ. ಕೆಲವೊಂದು ಟೈಮ್ ಹಾಕೋಕ್ಕಾಗಿಲ್ಲ ಅಂತಂದರೆ ಇನ್ಮೇಲೆ ನಾನು ಮೊದಲೆಲ್ಲ ಹೇಳ್ತಿರ್ಲಿಲ್ಲ, ಇನ್ಮೇಲೆ ನಿಜವಾಗ್ಲೂ ಇನ್ಫಾರ್ಮ್ ಮಾಡ್ತೀನಿ ಮೊದಲೇ ನಿಮಗೆ. ನಾನು ಯಾಕೆ ಹಾಕಿಲ್ಲ, ಇವತ್ತು ಎಷ್ಟು ಹಾಕ್ತೀನಿ, ಅಟ್ಲೀಸ್ಟ್ ಒಂದಾದರೂ ಹಾಕ್ತೀನಿ. ಹಂಗೆ ಬಿಟ್ಟಾಗ ಅಷ್ಟೇ ಹೇಳಿದ್ದೆ. ದಯವಿಟ್ಟು ಕೆಲವೊಬ್ರು ಹಾರ್ಷ ಕಮೆಂಟ್ ಹಾಕಿರ್ತೀರಿ, ಏನಂದರೆ ನಿಮ್ಮ ಯೋಗ್ಯತೆ ಇರೋಂಗಿಲ್ಲ, ಇಲ್ಲ ದಿನ ಮಾಡಲ್ಲ ನೀವು, ಅನ್ಸಬ್ಸ್ಕ್ರೈಬ್ ಮಾಡ್ತೀನಿ, ನಿಮಗೆ ಮಾಡೋಕ್ಕಾಗಲ್ಲ ಅಂದರೆ ಯಾಕೆ ಮಾಡ್ತೀರಿ, ಏನೇನೋಪ್ಪ ಅಲ್ಲ. ಅವಾಗ ನಂಗೆ ಬೇಜಾರಾಗಲ್ಲ, ಯಾಕಂದ್ರೆ ಅವ್ರು ಎಷ್ಟು ನನ್ನ ವಿಡಿಯೋನ ಇಷ್ಟಪಟ್ಟು ನೋಡ್ತಾರಲ್ಲ ಅಂತ ಖುಷಿ ಆಕೈತಿ. ಬಟ್ ಆ ಕಮೆಂಟ್ ನೋಡಿದ ತಕ್ಷಣ ನಂಗೆ ಒಂಥರ ಹೆದರಿಕೆ ಆಗ್ಬಿಡ್ತೈತೆ, ಒಂಥರ ಬೇಜಾರಾಕೈತಿ. ಅದಕ್ಕೆ ದಯವಿಟ್ಟು ಆ ಥರ ಇದು ಮಾಡಬೇಡ್ರಿ, ಸ್ವಲ್ಪ ಕಾದು ನೋಡಿರಿ. ನನ್ನ ಹಳೆ ವೀಡಿಯೋಸ್ಗಳು ಯಾವಾರ ನೋಡಿರಿ. ದಯವಿಟ್ಟು ಆದಷ್ಟು ಹಾಕೋಕ್ಕೆ ಪ್ರಯತ್ನ ಮಾಡ್ತೇನೆ ಹೊರತು ನಾನು ವಿಡಿಯೋ ಹಾಕದೆ ಬೇಕು ಅಂತ ಬಿಡಲ್ಲ. ಆಮೇಲೆ ನಮ್ಮ ಗಿಡ್ಮುಳಿ ಭಾಳ ಇಷ್ಟಪಟ್ಟು ಕನಸಿನ ಮನೆ ಕಟ್ಕೊಳಕತ್ತಾಳ. ಈಗ ಬಹಳ ಇಷ್ಟಪಟ್ಟೆ. ನಂದು ಏನಿಲ್ರಿಪ್ಪ ಅದ್ರಾಗ, ಎಲ್ಲ ಹಾಕಿದ ಚಾಯ್ಸ್. ಆಕಿನೇ ಬಂದು ಪ್ರತಿಯೊಂದು ಈ ಗಾಡಿ ಇಲ್ಲಿ ಬರ್ಬೇಕು, ಈ ಇಟಿ ತಗೋಬೇಕು, ಆಮೇಲೆ ಸಜ್ಜಾ ಬೇಕು ಬೇಡ, ಮನಿ ಹಾಲ್ ಎಷ್ಟು ದೊಡ್ಡದಾಗಬೇಕು, ರೂಮ್ ಎಷ್ಟು ದೊಡ್ಡದಾಗಬೇಕು, ಅದಕ್ಕೆ ಯಾವ ಥರ ಕಲ್ಬೇಕು, ಯಾವ ಥರ ಬಾಗಿಲದಿಂದ ಹಿಡಿದು ಕಿಟಕಿಯಿಂದ ಹಿಡಿದು ಎಲ್ಲ ಹಾಕಿದ ಸೆಲೆಕ್ಷನ್ ಆಕಿನೇ ಇಷ್ಟಪಟ್ಟು ಇದು ಮಾಡ್ತಾ ಇರೋದು. ಹಾಗಾಗಿ ಎಲ್ಲದಕ್ಕೂ ಬರ್ತಾಳೆ ಓಡಿ. ಇಂಜಿನಿಯರ್ ನಾನು ಏನಾರು ಕೇಳತ್ಲೆ, ನಾ ತಡ್ರಿ ನಮ್ಮ ಮನೆಯವ್ರನ್ನ ಕೇಳ್ತೇನೆ ಅಂತಾನೆ. ಅವ್ರು ಏನು ಮಾಡ್ತಾರ, ಆಯ್ತು ತೋರಿ ಸರ ನೀವು ಹೇಳ್ರಿ ಅಂತಾರ, ನಾ ಈಕೆ ಕೇಳ್ತೇನೆ, ಆ ತಡ್ರಿ ನಾ ಹೇಳ್ತೇನೆ ಅಂತಾಳ. ಹಾಗಾಗಿ ಎಲ್ಲ ಹಾಕಿದ ಡಿಸಿಷನ್ ಆಗಿರೋದ್ರಿಂದ ಸ್ವಲ್ಪ ಹೊರಗೆ ಅದ್ರ ಸಂಬಂಧನೂ ಓಡಾಡ್ಬಿಡ್ತಾಳೆ ನೋಡ್ರಿ. ಹಾಗಾಗಿ ಮನ್ಯಾಗ ಕುಂದ್ರಾಕಾಗೋದಲ್ಲ, ನಿಂದ್ರಾಕಾಗೋದಲ್ಲ ರೀ. ಪಾಪ್ ಸುಳ್ಳಲ್ಲ, ನಮ್ಮ ಗಿಡ್ಮುಳಿ ಚಕ್ ಕೆಲಸ ಮಾಡ್ತೈತ್ರಿ. ಕರೆನ ನಾನು ನೋಡ್ತೀನಲ್ಲ, ನಾನು ನನ್ನ ಕೆಲಸದ ಮ್ಯಾಗ ಹೊರಗೆ ಅಡ್ಡಾಡವ. ಮನಿ ಅಂತೂ ಬಿಡ್ರಿ, ನಾ ಭಾಳ ಅಂದ್ರೆ ಏನ್ರಿಪ್ಪ, ಒಂದಿಟ್ಟು ಏನಾರ ಹೋಟೆಲಿಂದ ತಿನ್ನಾಕ ತಂದು ಕೊಡ್ಬೋದು ಅಟ್ಟೆ. ಅದು ಬಿಟ್ರೆ ಮನ್ಯಾಂದು ಒಗಾತಿ ನಮಗೆಲ್ಲ ಎಲ್ಲಿ ಗೊತ್ತಾಗ್ಬೇಕ್ರಿ. ಬಚ್ಚಲ ಟೈಲೆಟ್ ವಾರದಾಗ 4 ದಿನಕ್ಕೊಮ್ಮೆ 5 ದಿನಕ್ಕೊಮ್ಮೆ ತಿಕ್ಕೊಳ್ಳೋದು ಮಾಡೋದು ಹಾಕಿದೆ ಕೆಲಸ. ಅಡಿಗೆ ಮನೆ ಒಗಾತಿ ಇಟ್ಕೊಳ್ಳೋದು, ಹಾಸಿಗೆ ಮಿಸೇನ್ಗೆ ಹಾಕೊಳ್ಳೋದು, ಅರಿವಿ ಮಾಡಿ ಚಿಡೋದು, ಹುಡುಗಿದು ಒಂದು ಬತ್ತೇಲಿ, ನಮ್ದೊಂದು ಬತ್ತೇಲಿ, ತಂದೊಂದು ಬತ್ತೇಲಿ ಎಲ್ಲ ಮಾಡಿ ಇಟ್ಕೋಬೇಕು. ಮನಿ ಎಲ್ಲ ಇದು ಮಾಡ್ಕೊ. ಹಬ್ಬ ಉಣಿ ಬಂತಂದ್ರೆ ಅದ್ರದ್ದು ಬೇರೆ ಮತ್ತೆ ಎಕ್ಸ್ಟ್ರಾ ಕೆಲಸ. ಇನ್ನು ಮನೆಗೆ ಬರ್ತಿರ್ತಾರ್ರಿಪ್ಪ ನಮ್ಮ ಅಕ್ಕಂಗ್ಯಾರ, ಇವರೆಲ್ಲ ಬರ್ತಿರ್ತಾರ, ಎಲ್ಲರೂ ಜೊತೆ ಕೂಡ್ತಿರ್ತೇವೆ, ಅವಾಗೆಲ್ಲ ಹಾಕಿದೆ ಕೆಲಸ. ಹಿಂಗಾಗಿ ಪಾಪ ಅದಕ್ಕೂ ತ್ರಾಸ್ರಿ. ಅದಕ್ಕೆ ಯಾವಾಗಾರ ಹಾಕೋದು ಬಿಟ್ಲಂದ್ರೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡ್ರಿಪ್ಪ. ಇದೇನು ಒಂಚೂರು ಸ್ವಲ್ಪ ದಿನ ಒಂಚೂರು ಇವೆಲ್ಲ ಒಂದು ಸ್ವಲ್ಪ ಗಡಿಬಿಡಿ ಐತಿ, ಮುಗಿಲಿ.
ಆದ್ರೂ ಹಾಕ್ತಾಳ ಒಂದಿನಕ್ಕೆ 3, 4, 5 ಮಟ್ಟ ಹಾಕಕ್ ಪ್ರಯತ್ನ ಮಾಡ್ತಾಳ. ಒಂದೊಂದ್ ದಿನ ಆಗಿರಂಗಿಲ್ಲ ಅಂದಾಗ ದಯವಿಟ್ಟು ಹಳೆ ವಿಡಿಯೋಗಳು ನೋಡ್ರಿ. ನಿಮ್ಮ ನಗಿಸಿರೋಂಥ ವಿಡಿಯೋಗಳು ಭಾಳ ಅದಾವು, ನೋಡಿ ಸಪೋರ್ಟ್ ಹಿಂಗ ಮಾಡ್ರಿ. ಲೇ ಗಿಡ, ಅದಕ್ಕೆ ಹೇಳುದು ನಾನು ನಿನಗೆ, ಯಾವ್ದಕ್ಕೆ ಓಡಾಡಿ ಬರ್ತಿ? ನಾ ಏನ್ ನನ್ಗೆ ಹೇಳಿ ಹಿಂಗ ಆಗ್ಬೇಕಂತೇಳಿ ನಾ ಎಲ್ಲ ಮಾಡ್ಕೊಂತೀನಿ. ನಡ್ದಾಡ್ ಹೊತ್ನ್ಯಾಗ ಔಟ್ ಕಣ್ಣು ಎತ್ತಿ ಮ್ಯಾಗ ಅಡ್ಡಾಡ್ಬೇಡ, ಕಣ್ಣು ಕಾಲ್ ಕಡೆ ಇರ್ಲಿ ಲಕ್ಷ್ಯ. ನೋಡಿ ಮೆಟ್ಲ ಹೇಳಕ್ ಹೋಗಿ ಮೊನ್ನೆ ದುಮ್ ಅಂತೇಳಿ ಒಂದ್ ನಮ್ನಿ ಹಲಸಿ ನಣ್ಣು ಜಾರಿ ಬಿದ್ದಂಗೆ ಬಿದ್ದಿ. ಏನ ಬಿದ್ದು ಕಾಲ್ ಪೂರ ಉಳುಕಿ ಬಾತ್ ಮಾದೇವಾಗಿದ್ದು ಕಾಲ. ನಾವು ಹಿಂಗೆಲ್ಲ ಮಾಡ್ಕೊಂಡ್ಬಿಡ್ತೀನಿ. ನೀನು ಏನ ಹಿಂಗ್ ಮಾಡ್ಕೊಂಡು ತ್ರಾಸ ಅನ್ಭವಿಸ್ಕೊಂತ ಉದೋಕ ಪಟ್ಟಿ ಹಾಕೊಂಡು ಮಕ್ಕೊಂಡ್ಬಿಟ್ರ ಪಾಪಲ್ಲೇ ನಮ್ಮ ಕಾಯ್ತಿರ್ತಾರಲ್ಲಿ ಗೆಳೆಯರು ಗೆಳತಿಯರು ದೋಸ್ತರು ಅಕ್ಕಂಗ್ಯಾರು ಅವುಗಳು ಅಪ್ಪಗಳು ಕಾಯ್ತಿರ್ತಾರೆ. ಮತ್ತೆ ಅವ್ರೆಲ್ಲಾರು ಇಡೀ ನೋಡ್ಬೇಕನ್ನೋತ್ತೆ ನೀ ಹಿಂಗ್ ಮಾಡ್ಕೊಂಡ್ ಮಕ್ಕೊಂಡ್ರೆ ನಿನ್ನ ಆರೋಗ್ಯದ ಕಡೆ ನಿಂಗೆ ಲಕ್ಷ್ಯ ಇರ್ಬೇಕ್ಲೇ. ನನಗಷ್ಟೇ ಹೇಳ್ತೀರಿ. ಮೊನ್ನೆ ಮೊನ್ನೆ ಇವರು ನಿಮ್ ಗೌಡ್ರು ಮತ್ತೆ ಮಗಳು ಇಬ್ರು, ಅಕ್ಕಿಗೂ ನೆಗಡಿ ಜ್ವರ, ಇವ್ರಿಗೂ ನೆಗಡಿ ಜ್ವರ, ಇಬ್ರು ಮಕ್ಕೊಂಡಾರ. ನಾನು ಒಬ್ಬಕ್ಕೆ ಗಟ್ಟಿದೀನಿ. ಇವ್ರಿಗೂ ನೀರ್ ಕಾಯ್ಸಿ ಕೊಡ್ಬೇಕು, ಕುಡಿಯಾಕ ಬಿಸಿನೀರು ಹೊತ್ತೊತ್ತಿಗೆ. ಗುಳಿಗೆ ಔಷಧ ಅವರೇ ತಗೊಂತಾರ ಬಿಡ. ನನಗೆ ಗುಳಿಗೆಗೆ ಭಾಳ ದೂರ. ನನಗೆ ಆರಾಮಿಲ್ಲ ಅಂದ್ರೆ ನಾ ತಗೊಳ್ಳೋದಿಲ್ಲ, ಇವ್ರಿಗೆಲ್ಲಿಂದ ಕೊಡಾಕೋಲಿ. ಇನ್ನ ಹುಡುಗಿದು ಆಕಿಗೆ ಆರಾಮಿಲ್ಲ ಅಂತಂದ್ರೆ ಮುಗಿದೋತು, ತೊಡಿನೇ ಬಿಡಲ್ಲ. ನಾನಾರ ಏನ್ ಮಾಡ್ಲಿ? ಮತ್ತೆ ಅಂತ ಟೈಮ್ನಾಗ ನಮಗೂ ಆ ಹುಡುಗರು ನನ್ನ ಬತ್ತಲ್ಲಿ ಬಿಟ್ಟು ಕೆಲಸ ಮಾಡ್ಕೊಳಕ್ ಆಗಲ್ಲ. ಏನ್ ಮಾಡ್ತೀರಿ ಹೇಳ್ರಿ? ಹಂಗೆ ಇರೋದ ಕೆಲಸ. ಅಯ್ಯೋ ದೇವ್ರೆ. ಮತ್ತೆ ಹಿಂಗ ಆರೋಗ್ಯದಾಗ ಅಸ್ತವ್ಯಸ್ತ ಆದಾಗ ಮತ್ತೆ ಹಿಂಗ ಆಗ್ಬಿಡ್ತೈತಿ. ದಯವಿಟ್ಟು ನಾವು ವಿಡಿಯೋ ಹಾಕೋದಂತ್ರ ತಪ್ಸಂಗಿಲ್ರಿ. ದಿನ 2, 3, 4, 5 ಇರತ್ತಾವ. ಯಾವತ್ತಾರ ಒಂದು ದಿನ ಹಾಕಿಲ್ಲ ಅಂದಾಗ ದಯವಿಟ್ಟು ಸಪೋರ್ಟ್ ಮಾಡ್ರಿ. ಅಡ್ಜಸ್ಟ್ ಮಾಡ್ಕೊಂಡು ಹಳೆ ವಿಡಿಯೋಗಳು ಇದ್ದಿದ್ದು ನೋಡ್ರಿ. ದಯವಿಟ್ಟು ನಿಮ್ಮ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಮ್ಯಾಗ ಹಿಂಗೆ ಇರ್ಲಿರಿಪ್ಪ.